ಶ್ರೀ ಮಾರುತಿ ನಾಟ್ಯ ಸಂಘ ಹಾಗೂ ಪಾಂಡುರಂಗ ವಿಠಲ ಭಕ್ತರಿಂದ ವಿವಿಧ ಸಾಧಕರಿಗೆ ಸನ್ಮಾನ. ಚಿಂಚೋಳಿ, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸಾಲೆಬೀರನಹಳ್ಳಿ ಗ್ರಾಮದಲ್ಲಿ ವಿಶಾಲವಾದ ಪರ್ವತದಲ್ಲಿ ನೆಲೆಸಿದ ಪಾಂಡುರಂಗ ವಿಠಲ ಮಂದಿರವು ಕ್ಷೇತ್ರದ ಪುಣ್ಯ ಕ್ಷೇತ್ರವಾಗಿ ಅಭಿವೃದ್ಧಿಯ ಪಥದತ್ತ ಸಾಗಲು ಭಕ್ತರು ತನು, ಮನ, ಧನದಿಂದ ಶ್ರಮಿಸಬೇಕು ಎಂದು ರೈತ ಮುಖಂಡ ವೀರಣ್ಣ ಗಂಗಣ್ಣಿ ಹೇಳಿದರು. ತಾಲೂಕಿನ ಸಾಲೆಬೀರನಹಳ್ಳಿ ಗ್ರಾಮದ ಹೊರವಲಯದ ಪರ್ವತದಲ್ಲಿ ನೆಲೆಸಿರು ಪಾಂಡುರಂಗ ವಿಠಲ ಮಂದಿರದ ಸಭಾಂಗಣದಲ್ಲಿ ಬುಧವಾರದಂದು ಏಕಾದಶಿ ನಿಮಿತ್ತ ಶ್ರೀ ಮಾರುತಿ ನಾಟ್ಯ ಸಂಘ ಹಾಗೂ ಪಾಂಡುರಂಗ ವಿಠಲ ಮಂದಿರದ ಭಕ್ತರಿಂದ ಹಮ್ಮಿಕೊಂಡ ವಿವಿಧ ಸಾಧಕರಿಗೆ ಸನ್ಮಾನ ಹಾಗೂ ಅಭಿನಂದನಾ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಪ್ರತಿ ಏಕಾದಶಿಯಂದು ಈ ಭಾಗದ ವಿವಿಧ ಸಾಧಕರಿಗೆ ಗುರುತಿಸಿ ಸನ್ಮಾನಿಸಿ ಅತಿ ಹಿಂದುಳಿದ ಕ್ಷೇತ್ರದಲ್ಲಿ ಪಾಂಡುರಂಗ ವಿಠಲ ನೆಲೆಸಿರುವುದು ನಮ್ಮ ಸೌಭಾಗ್ಯ. ಪ್ರತಿಯೊಬ್ಬರೂ ಭಕ್ತಿ ಭಾವದಿಂದ ಸೇವೆ ಸಲ್ಲಿಸಿದರೆ ಇಷ್ಟಾರ್ಥ ಸಿದ್ಧಿಯಾಗುವುದರಲ್ಲಿ ಸಂದೇಹವಿಲ್ಲ. ನಮ್ಮ ಕೈಲಾದಷ್ಟು ಭಕ್ತಿಯಿಂದ ಅಳಿಲು ಸೇವೆ ಸಲ್ಲಿಸುವುದಾಗಿ ಭರವಸೆ ನೀಡಿದರು. ಮತ್ತು ನಮ್ಮ ಚಿಂಚೋಳಿ ಅತಿ ಹಿಂದುಳಿದ ಪ್ರದೇಶವಾಗಿದ್ದು ಈ ಭಾಗದಲ್ಲಿ ದಿವಂಗತ ವೀರೇಂದ್ರ ಪಾಟೀಲರು ಈ ಭಾಗದ ರೈತರಿಗೆ ಅನುಕೂಲವಾಗಲೆಂದು ಹಲವಾರು ಕೆರೆಯ ನಿರ್ಮಾಣ ಮಾಡಿದರು. ಅವುಗಳು ನಾವು ಉಪಯೋಗ ಪಡೆದುಕೊಳ್ಳಬೇಕು. ಈ ಭಾಗದ ರೈತರಿಗೆ ನಾನು ನಿಮ್ಮ ಬೆನ್ನೆಲುಬಾಗಿ ನಿಲ್ಲುತ್ತೇನೆ ಎಂದು ಹಿರಿಯ ಕಲಾವಿದರಾದ ಸಂಗಣ್ಣ ಅಲ್ದಿಮಲಕೂಡ ತಿಳಿಸಿದ್ದಾರೆ. ದೇವಸ್ಥಾನಗಳಲ್ಲಿ ಅಭಿಷೇಕಗಳು, ಕಾಂಡಗಳು, ಚಾಂಗ್ಲರಿ ಅಂತಲ್ಲಿ ಹಂಗೆ ಫಿಕ್ಸ್ ಅವ. ಹಂಗೆ ಇಲ್ಲೊಂದು 12 ತಿಂಗಳು ಏಕಾದಶಿ ಪ್ರತಿ ತಿಂಗಳು ಫಿಕ್ಸ್ ಅವ. ಆದರೆ ಈ ಒಂದು ಸುಮಾರು ವರ್ಷದಿಂದ ಬಹುತೇಕ ಇದು 10-11 ತಿಂಗಳಾಗಿರ್ಬೋದು ಅನಿಸ್ತದೆ. ನಮ್ಮ ಲಕ್ಷೆಟ್ಟಿ ಸಾಹೇಬರ ಒಂದು ಸಾರಥ್ಯದಲ್ಲಿ ಈ ಒಂದು ಏಕಾದಶಿ ದಿನದಂದು ಒಂದು ಏನಾದರೂ ವಿಶಿಷ್ಟತೆ ಕಾರ್ಯಕ್ರಮ ಮಾಡೋಣ ಅಂತಕ್ಕಂಥ ಒಂದು ಮನೋಭಾವದಿಂದ ಪ್ರತಿ ತಿಂಗಳ ಏಕಾದಶಿಯಿಂದ ಸಾಧಕರಿಗೆ ಸನ್ಮಾನ ಅಂತಕ್ಕಂಥ ಒಂದು ಕಾರ್ಯಕ್ರಮ ನಮ್ಮ ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಸಾಧನೆಗೈದಂಥ ಗಣ್ಯರಿಗೆ ಗುರುತಿಸಿ ಪ್ರತಿಯೊಂದು ತಿಂಗಳ ಏಕಾದಶಿ ದಿವಸ 2 ಜನ ಆಗಲಿ 3 ಜನ ಆಗಲಿ ಸಾಧಕರಿಗೆ ಸನ್ಮಾನ ಅಂತಕ್ಕಂಥ ಒಂದು ಕಾರ್ಯಕ್ರಮ. ಇದರ ಸಂಪೂರ್ಣ ಜವಾಬ್ದಾರಿ ನಮ್ಮ ಲಕ್ಷೆಟ್ಟಿ ಸಾಹೇಬರು ವಹಿಸಿಕೊಂಡ ಸಲುವಾಗಿ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಇಂದಿನ ಮುಖ್ಯ ಅತಿಥಿಗಳು ತಮ್ಮೆಲ್ಲರಿಗೂ ಚಿರಪರಿಚಿತರಂತ ಭಾವಿಸ್ತೀನಿ. ತಾವೆಲ್ಲ ಈ ನಮ್ಮದೊಂದು ಸಿದ್ಧಶ್ರೀ ಶುಗರ್ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಿರುವುದು ತಾವೆಲ್ಲ ಹೋರಾಟಗಳು ಪತ್ರಿಕೆಯಲ್ಲಿ, ಟಿವಿ ಮಾಧ್ಯಮದಲ್ಲಿ, ಯಾವುದೇ ಒಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ತಾವೆಲ್ಲರೂ ಗಮನಿಸಿರಬೇಕು. ಈ ಒಂದು ರೈತರಿಗೆ ಎಲ್ಲೋ ನಾವು ಬೆಳೆದಂಥ ಕಬ್ಬು ಬೀದರ್ ಜಿಲ್ಲೆಯಲ್ಲಿಯೋ ಗುಲ್ಬರ್ಗ ಜಿಲ್ಲೆಯಲ್ಲೂ ಎಲ್ಲೋ ನಾವು ಸಾಗಿಸ್ಬೇಕಾದ್ರೆ ರೈತರಿಗೆ ಎಷ್ಟು ಕಷ್ಟ ಅದ. ನಮ್ಮ ಚಿಂಚೋಳಿ ತಾಲೂಕಿನಲ್ಲಿ ಒಂದು ಫ್ಯಾಕ್ಟ್ರಿ ಏನದಂದ್ರೆ ಬಹುದಿನಗಳಿಂದ ಏನದಂದ್ರೆ ಒಂದು ನೆನೆಗುದಿಗೆ ಬಿದ್ದಿತ್ತು ಫ್ಯಾಕ್ಟ್ರಿ. ಆ ಫ್ಯಾಕ್ಟ್ರಿ ಏನದಂದ್ರೆ ಕಾರಣಾಂತರಗಳಿಂದ ನೆನೆಗುದಿಗೆ ಬಿದ್ದು ಪ್ರಾರಂಭವಾದಾಗೂ ಕೂಡ ಕೆಲವು ವಿಘ್ನಗಳು ಬಂದು ಅಂಥ ಒಂದು ಸಮಯದಲ್ಲಿ ಆ ಫ್ಯಾಕ್ಟ್ರಿ ಚಾಲು ಆಗಬೇಕು. ನಮ್ಮ ಚಿಂಚೋಳಿ ತಾಲೂಕಿನಲ್ಲಿ ಸಾಕಷ್ಟು ನೀರಾವರಿಗಳವ. ಇಲ್ಲಿನ ರೈತರು ಏನಂದ ಕಬ್ಬು ಬೆಳೆದು ಮತ್ತೊಂದು ಕಡೆ ಹಾಕೋದು ಬೇಡ, ಹಾಗಾಗಿ ಇದೇ ತಾಲೂಕಿನಲ್ಲಿ ಒಂದು ಫ್ಯಾಕ್ಟ್ರಿ ಆಯ್ತಂದ್ರೆ ನಮ್ಮ ರೈತರಿಗೆ ಅನುಕೂಲ ಆಯ್ತದೆ ಅಂತೇಳಿ ಹಗಲು ರಾತ್ರಿ ಈ ಒಂದು ಫ್ಯಾಕ್ಟ್ರಿಗೋಸ್ಕರ ಹೋರಾಟ ಮಾಡಿದಂಥ ನಿಮ್ಮೆಲ್ಲರ ನೆಚ್ಚಿನ ಹೋರಾಟಗಾರರು, ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳು, ಈ ಒಂದು ಸಮಾರಂಭಕ್ಕೆ ಸನ್ಮಾನಿತರಾಗಿ ಆಗಮಿಸಿದಂಥ ರೈತ ಸಂಘ, ರೈತ ಸೇನೆ ಹಾಗೂ ಚಿಂಚೋಳಿ ಮತ್ತು ಕಾಳಗಿ ತಾಲೂಕಿನ ಹೋರಾಟಗಾರರು, ಆತ್ಮೀಯರಾದಂಥ ಶ್ರೀಯುತ ವೀರಣ್ಣ ಗಂಗಾಣಿ ರಟ್ಕಲ್, ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ಈ ಒಂದು ಸಮಾರಂಭದ ಸಾಧಕರು, ಸನ್ಮಾನಿತರು, ಖಾಸಗಿ ಶಿಕ್ಷಣ ಸಂಸ್ಥೆ ಸೇಡಂ ಮುಖ್ಯ ಗುರುಗಳು ಹಾಗೂ ಕಲಾವಿದರು, ಸುಮಾರು 100 ನಾಟಕಗಳಲ್ಲಿ ಪಾತ್ರವಹಿಸಿ 100 ನಾಟಕಗಳನ್ನು ನಡೆಸಿಕೊಟ್ಟು ಬಂದಂಥ ಹಿರಿಯ ಕಲಾವಿದರು, ಆತ್ಮೀಯರಾದಂಥ ಶ್ರೀಯುತ ಸಂಗಣ್ಣ ಅಲ್ದಿ ಮಲ್ಕೋಡ್, ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳು, ಈ ಒಂದು ಸಮಾರಂಭದ ಕೇಂದ್ರ ಬಿಂದು ಸನ್ಮಾನಿತರಾದಂಥ ನಮ್ಮ ಸಾಲೆಬೀರನಹಳ್ಳಿ ಗ್ರಾಮದವರು, ತಮ್ಮೆಲ್ಲರಿಗೂ ಚಿರಪರಿಚಿತರು.
ಬಹುತೇಕ ಏನದಂದ್ರೆ ಅವರಿಗೆ ಶಂಕರ್ ಡಾಕ್ಟರ್ ಅಂತೆ ಪರಿಚಯ ಎಲ್ಲರೂ. ಆದ್ರೆ ಲಕ್ಷೆಟ್ಟಿ ಸಾಹೇಬರು ಈ ಒಂದು ಕಾರ್ಯಕ್ರಮದಲ್ಲಿ ಶಂಕರ್ ಮಾಡಗಿ ನಿವೃತ್ತ ಶಿಕ್ಷಕರು ಅಂತ ಹೇಳಿ ನನಗೆ ಬರೆದು ಕೊಟ್ಟಾಗ ನನಗೆ ಆಶ್ಚರ್ಯ ಆಯಿತು. ಅವರು ಶಿಕ್ಷಕ ವೃತ್ತಿಗಿಂತ ಹೆಚ್ಚಿಗೆ ಡಾಕ್ಟರ್ ವೃತ್ತಿಯಲ್ಲಿ ಏನದಂದ್ರೆ ಬಹಳಷ್ಟು ಸೇವೆ ಸಲ್ಲಿಸಿ ನಮ್ಮ ಭಾಗದಲ್ಲಿ ಎಲ್ಲರಿಗೂ ಏನದಂದ್ರೆ ಬಹಳ ಖುಷಿ ಪಡ್ತಕ್ಕಂಥ ವಿಷಯ. ಸುಮಾರು ಕರೋನಾ ಒಂದು ಸಮಯದಲ್ಲಿ ನಮ್ಮ ಭಾಗದಲ್ಲಿ ಕೋವಿಡ್ ಸಮಯದಲ್ಲಿ ಯಾರು ಮನೆಗಿಂದ ಹೊರಗೆ ಬರ್ತಕ್ಕಂಥ ಸಮಯ ಇದ್ದಿಲ್ಲ. ಎಲ್ಲ ಲಾಕ್ಡೌನ್ ಸಮಯದಲ್ಲಿ ಸುಮಾರು ಸುತ್ತ ಹಳ್ಳಿ ಪಳ್ಳಿ ಜನರು ನೂರಾರು ಜನರಿಗೆ ಏನಂದ್ರೆ ಒಂದು ಪ್ರಾಣ ಉಳಿಸಿದಂಥ ಒಂದು ಹೆಮ್ಮೆ, ಒಂದು ಕೀರ್ತಿ ಯಾರಿಗಾದ್ರೂ ಸಲ್ತಂದ್ರೆ ನಮ್ಮ ಡಾಕ್ಟರ್ ಶಂಕರ್ ಮಾಡಗಿಯವರಿಗೆ ಸಲ್ತು ಅಂತ ಮತ್ತೊಮ್ಮೆ ಹೇಳುತ್ತಾ ಈ ಒಂದು ಸಮಾರಂಭದಲ್ಲಿ ಅವರಿಗೂ ಕೂಡ ಏನದಂದ್ರೆ ಹಾರ್ದಿಕ ಸ್ವಾಗತ ಕೋರುತ್ತಾ ವೇದಿಕೆ ಮೇಲೆ ಆಸೀನರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನಿತರಾಗಿ ಆಗಮಿಸಿದಂಥ ವೀರಣ್ಣ ಗಂಗಾಣಿ ಸಾಹೇಬರಿಗೆ ಏನದಂದ್ರೆ ಹಿರಿಯರೆಲ್ಲರೂ ಬಂದು ಸನ್ಮಾನ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಆಯೋಜಕರಾದ ಚಂದ್ರಶೇಖರ್ ಲಕ್ಕಶೆಟ್ಟಿ, ಪ್ರಭುಲಿಂಗ ಲೇವಡಿ, ಮಾಣಿಕರಾವ ಗೋಣಿ, ಚಂದ್ರಶೇಖರ್ ಪಾಟೀಲ, ಗೋಪಾಲ್ ರೆಡ್ಡಿ, ಬಾಲರೆಡ್ಡಿ, ರಾಜಶೇಖರ್ ಲಕ್ಷಶೆಟ್ಟಿ, ಬಸವರಾಜ್ ಗಾರಂಪಳ್ಳಿ, ಸಂತೋಷ್ ಗಾರಂಪಳ್ಳಿ, ಶಂಕರ್ ಶಿವಪುರಿ, ಜಗನ್ನಾಥ ರೆಡ್ಡಿ ಚಟ್ನಳ್ಳಿ, ಚನ್ನಶೆಟ್ಟಿ ಪಾಟೀಲ್, ರಾಜಶೇಖರ್ ಚಿಮ್ಮ, ತುಕಾರಾಮ ನೀಲಕಂಠಪ್ಪ, ನೂರಸಿಂಗ ಅಡೆಪ್ಪ ಲೇವಡಿ, ನಿರ್ಮಲಾ ಲೇವಡಿ, ಸುನೀತಾ ಎಸ್ ರೆಡ್ಡಿ, ಜಯಶ್ರೀ ತುಕಾರಾಂ, ಸುನೀತಾ ಜೆ ಲೇವಡಿ, ದೇವಸ್ಥಾನದ ಪೂಜಾರಿ ಶಾಂತಲಿಂಗಯ್ಯ ಸ್ವಾಮಿ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸುನಿಲ್ ಸಲಗರ, ಭಾರತ ವೈಭವ ನ್ಯೂಸ್, ಚಿಂಚೋಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.